ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಚರ್ಚೆಗೆ ಆಹ್ವಾನ ಕೊಟ್ಟಾರ ಅವರು, ನಾನು ಕೊಟ್ಟಿದ್ದಲ್ಲ. ಸಿದ್ಧ ಇದ್ದೀನಪ್ಪ ಅಂತ ಹೇಳಿದ್ದೆ. ನಾವು ಅಂತ ದೊಡ್ಡ ಮಟ್ಟದಲ್ಲಿ ಬ್ಯುಸಿ ಇಲ್ಲ. ಯಾಕೆಂದ್ರೆ ನಾವು ಟೇಪ್ ಹಿಡಿಬೇಕು, ಮಧ್ಯರಾತ್ರಿಲಿ ಹೋಗಿ ಚದರಡಿ ಎಷ್ಟೈತೆ ಅಂತ ಲೆಕ್ಕ ಹಾಕಬೇಕು, ಅದಕ್ಕೆ ರೇಟ್ ಫಿಕ್ಸ್ ಮಾಡಬೇಕು. ಅದೆಲ್ಲ ನಮಗೆ ಆ ಬ್ಯುಸಿ ಇಲ್ಲ. ನಾವು ಬ್ಯುಸಿ ಇರೋರು ಅವ್ರು ಹೇಳ್ಬೇಕು ಟೈಮ್ನ. ನಾವು ಫ್ರೀ ಆಗಿರೋರು. ಅದು ಬಿಟ್ಬಿಟ್ಟು ನನಗೆ ಕೇಳಿದ್ರೆ ನಾನೇನು ಹೇಳಲಿ? ದಿನ ಅರ್ಧ ರಾತ್ರಿವರೆಗೆ ಏನೇನು ಮಾಡ್ತಾರೆ ಗೊತ್ತಿಲ್ವಾ? ದಿನ ಇಷ್ಟು ವಸೂಲಿ ಆಗಲೇಬೇಕು ಅಂತೇಳಿ ಅದೊಂದು ಫಿಕ್ಸ್ ಮಾಡ್ಕೊಂಡು ಅವ್ರು ಜೀವನ ಮಾಡೋರು. ಬ್ಯುಸಿ ಇರೋರು ಅವರು. ಪಾಪ ಒಂದೊಂದು ಸೆಕೆಂಡು ಅವ್ರಿಗೆ ಇಂಪಾರ್ಟೆಂಟ್. ಅವ್ರು ಹೇಳ್ಬೇಕಪ್ಪ ಡೇಟ್ನ. ಬರಲಿ ಇಲ್ಲಿ ನಾನು ಹೇಳೋದು ಬೇಡ. ನಮ್ಮ ಮಾಗಡಿ ಮಂಜು ಬಾರಪ್ಪ ಇಲ್ಲೇ ಚರ್ಚೆ ಮಾಡೋಣ ಅಂತೀವಿ. ಬರಲಿ, ಜನಗಳ ಮುಂದೆ ಚರ್ಚೆ ಆಗಲಿ. ಅಲ್ಲಿರೋ ಜನಗಳ ಮುಂದೆ ಚರ್ಚೆ ಮಾಡೋದಕ್ಕೆ ನಂದೇನು ಅಬ್ಜೆಕ್ಷನ್ ಇಲ್ಲ. ಅಲ್ಲಿರೋ ರೈತರು ಕೂಡ ಹೇಳ್ತಿದ್ದಾರೆ, ನಮ್ಮ ಜೊತೆ ಚರ್ಚೆನೇ ಮಾಡಿಲ್ಲ, ಯಾವ ಅಧಿಕಾರಿಗಳು ಬಂದಿಲ್ಲ. ನಾನು ಹೇಳಿದ್ದು ಅದನ್ನೇ ಬ್ರದರ್. ಅಲ್ಲಿ ಯಾವ ರೈತರ ಹತ್ರನೂ ಮಾತಾಡಿಲ್ಲ. 100ಕ್ಕೆ 80 ಭಾಗ ರೈತರು ಕೊಡಕ್ಕೆ ತಯಾರಾಗಿಲ್ಲ. ಇವ್ರು ಯಾವ ರೀತಿ ಮಾಡಕ್ ಸಾಧ್ಯ? ನಾನು ಹೇಳ್ತಿರೋದು ಅದನ್ನೇ. 80% ರೈತರು ಒಪ್ಕೊಂಡಿದ್ದಾರೆ ಅಂತ ಅವ್ರು ಎಲ್ಲಿ ಒಪ್ಕೊಂಡವ್ರೆ? ಯಾವ ರೈತರ ಹತ್ರ ಮಾತಾಡವ್ರೆ? ದಿನ ಈಗ ಒಂದು ಕೆಲಸ ಮಾಡಿ, ನಮ್ಮ ಚಾನಲ್ನವರೆಲ್ಲ ಬಂದ್ಬಿಟ್ಟು ಬೇಕಾದ್ರೆ ನಾನು ಒಂದು ದಿವಸ ಫ್ರೀ ಮಾಡ್ಕೊತೀನಿ. ಬೆಳಗ್ಗೆಯಿಂದ ರಾತ್ರಿ 8 ಗಂಟೆವರೆಗೆ ನಿಮ್ಮ ಜೊತೆಲೇ ಬರ್ತೀನಿ, ಹೋಗೋಣಂತೆ. ಅವರು ಬರಲಿ. ಜನಗಳನ್ನ ನೀವು ಕ್ಯಾಮ್ರಾ ಹಿಡೀರಿ ಪ್ರತಿ ಊರಲ್ಲಿ. ಪರ್ಸೆಂಟೇಜ್ ನಿಮಗೆ ಗೊತ್ತಾಯ್ತದಲ್ಲ, ಜನ ಒಪ್ಪಿಗೆ ಕೊಟ್ಟವರೋ ಇಲ್ವೋ ಅಂತ ಹೇಳಿ. ಇದು ಇರ್ತಕ್ಕಂಥದ್ದು. ಅದು ಬಿಟ್ಟಾಕಿ ಅವ್ರಿಗೆ ಏನು ಮಾಡ್ತಾರೆ ನೋಡೋಣ. ಈಗ ಪಾಪ ಭಾಳ ಸ್ಪೀಡಲ್ಲಿ ಅವ್ರಿಗೇನೋ ನೆನ್ನೆ ಅದೇಂಥದ್ದು 900 ಕೋಟಿದು ಅಲ್ಲೆಲ್ಲೋ ಇವ್ರಲ್ಲಿ ವಿಶ್ವದಲ್ಲೇ ದೊಡ್ಡ ಮಟ್ಟದಿನ ಮಾಡ್ತಾರಂತಲ್ಲ ಸೆಕೆಂಡ್. ಅವ್ರು ಏನು ಹೇಳೋರು ನೆನ್ನೆ? ಅದೆಂಥದ್ದು ಸಾಕ್ಷಿ ಗುಡ್ಡೆ ಬಿಟ್ಬಿಟ್ಟು ಹೋಯ್ತೀವಿ ಅಂದವ್ರೆ. ಸಾಕ್ಷಿ ಗುಡ್ಡೆನ ರೆಡಿ ಮಾಡಿ ಬಿಟ್ಟು ಹೋಯ್ತೀವಿ ಅಂದವ್ರೆ. ಅಂದರೆ ಹೋಗಕ್ಕೆ ತಯಾರಾಗವ್ರೆ, ಗಂಟು ಮುಟ್ಟ ಕಟ್ಕೊಂಡು ಹೋಗಕ್ಕೆ ತಯಾರಾಗಿದ್ದೀನಿ ಅಂತ ಅಲ್ವಾ ನೆನ್ನೆ ಹೇಳಿರೋದು? ಅಲ್ಲಿಗೆ ಮುಗೀತದೆ ಅಂತ ಅವ್ರ ಬಾಯಲ್ಲೇ ಬಂದಿದೆ. ಅವರು ದೇವರ ನುಡಿಸಿರೋದು. ಅದರಿಂದ ಇವ್ರ ಬಗ್ಗೆ ಅಷ್ಟು ಸೀರಿಯಸ್ ಆಗಿ ತಗೊಳ್ಳೋದ್ರಲ್ಲಿ ಏನು ಅರ್ಥ ಇಲ್ಲ. ನಾನಂತೂ ರೆಡಿ ಇದ್ದೀನಿ. ಅವರು ಫ್ರೀ ಮಾಡ್ಕೊಂಡು ಪಾಪ ಹೇಳಿದ್ರೆ ಬೇಕಾದ್ರೆ ಹೋಗೋಣ ಅಂತ ಜನಗಳ ಹತ್ರ ಚರ್ಚೆ ಮಾಡಿ. ಈಗ ಅವ್ರ ಸಮಯ ಡೇಟು ನಿಗದಿ ಮಾಡಿದ್ರೆ ನೀವು ರೆಡಿ ಇದ್ದೀರಿ ಸರ್? ಯಾವುದೇ ನಂದೇನಿಲ್ಲಪ್ಪ, ನಾನು ಯಾವಾಗ ಬೇಕಾದ್ರೂ ಬರ್ತೀನಿ, ಫ್ರೀ ಇದ್ದೀನಿ. ನನಗೇನಂತ ದೊಡ್ಡ ಮಟ್ಟದ ಕೆಲಸ ಏನಿಲ್ಲ. ನಮ್ಮ ಇಲಾಖೆ ಸಣ್ಣದು. ಅಲ್ಲೇನು ನಾನೇನು ದೊಡ್ಡ ಕ್ರಾಂತಿ ಮಾಡಬೇಕಾಗಿಲ್ಲ. ಕ್ರಾಂತಿ ಮಾಡೋರು ಅವರು ಬ್ಯುಸಿ ಇರ್ತಾರೆ. ಬಂದ್ರಪ್ಪ ಒಟ್ಟಿಗೆ ಹೋಗೋಣ. ಸರ್, ಈಗ SIR ಬಗ್ಗೆ ಸಭೆ ಮಾಡ್ತಾ ಇದೆ ಸರ್ ಕಾಂಗ್ರೆಸ್, ವಿರೋಧ ವ್ಯಕ್ತಪಡಿಸಿ. ಈಗ ಅವರಿಗೆ ನೋಡಿ, ಅದೆಂತದ್ದು ನಿಮ್ಮ ಜೀರಾಮ್ಜಿದು ಒಂದು ನಡೀತು, ಅದೊಂದು ಸ್ವಲ್ಪ ದಿವಸ ಮಾಡ್ಕೊಂಡು ಈಗ ಇದು ಕೊಟ್ಟವ್ರು ಅಷ್ಟೇ. ಅದ್ರದ್ದು ಏನು ಮಾಡ್ಕೊಂಡ್ರೆ ಈಗೆಲ್ಲ ಒಪ್ಪಿಗೆ ಕೊಟ್ಟವ್ರೆ ಅಂತೇಳಿ ಇದೆಲ್ಲ ಪತ್ರಿಕೆ ನೋಡೋದನ್ನ ಈ ಹೊಸ ಸ್ಕೀಮ್ಗೆ ಮನ್ರೇಗಾ ತೆಗೆದು ಹೊಸ ಸ್ಕೀಮ್ ತರಲಿಕ್ಕೆ ಒಪ್ಕೊಂಡವ್ರು ಕರ್ನಾಟಕನೂ ಅಂತೇಳಿ ಒಂದು ಪತ್ರಿಕೆಯಲ್ಲಿ ಬಂದಿರೋದು ನೋಡೋದು ಅಷ್ಟೇ. ನಾನು ಹೇಳೋದು ಇವರಿಗೆ ಮಾಡೋಕ್ಕೆ ಜನ ಕೆಲಸ ಕೊಟ್ಟರು, ಕೆಲಸ ಮಾಡೋ ಒಂದು ಮನೋಭಾವ ಇಲ್ಲ. ಸುಮ್ಮನೆ ಯಾವುದೇ ವಿಷಯಗಳು ಡೈವರ್ಟ್ ಮಾಡೋದು. ಈಗ ನೋಡಿದೆ ಪ್ರತಿನಿತ್ಯ ದಿನ ಪತ್ರಿಕೆ ಅದು ಎಷ್ಟೋ ಕೋಟಿ ಖರ್ಚು ಮಾಡಿದ್ದೀವಿ, ಅದು ಮಾಡಿದ್ದೀವಿ ಅಂತ ಹೇಳ್ತಾರೆ. ಈಗ ಮೊನ್ನೆ ನೀವೇ ಬರ್ತಿದ್ದೀರಲ್ಲ ಅಕ್ಕಿ ವಿಷಯದಲ್ಲಿ, 2 ತಿಂಗಳದ ಅಡ್ವಾನ್ಸ್ ಆಗಿ ಕೇಂದ್ರ ಸರ್ಕಾರ ಅಕ್ಕಿನ ಕೊಡೋದಕ್ಕೆ ಕರ್ನಾಟಕಕ್ಕೆ ತಗೊಳಕ್ಕೆ ಹೇಳವ್ರೆ ಅಂತ. ಈಗ ಅಕ್ಕಿ ಕಾರ್ಯಕ್ರಮ ಬಡವರಿಗೆ ಹಸಿವು ನೀಗಿಸ್ತಾ ಇರೋದು ನಾವು ಅಂತ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಕೇಂದ್ರ ಸರ್ಕಾರ ಕೊಡ್ತಿರೋ ಅಕ್ಕಿ ಇವ್ರು ಹಂಚ್ತಾವ್ರು ಅಷ್ಟೇ ಅಲ್ವಾ ಇರೋದು ಪರಿಸ್ಥಿತಿ. ರಾಜ್ಯದ ಸಾಕಷ್ಟು ಭಾಗಗಳಲ್ಲೂ ಕೂಡ ಈಗ ಕೇಂದ್ರ ಸರ್ಕಾರದಿಂದ ಬಂದಿದೆ, ರಾಜ್ಯ ಸರ್ಕಾರದ ಬಂದಿಲ್ಲ ಅಂತ ಪ್ರತಿಭಟನೆ ಆಗ್ತಿದೆ. ಈಗ ನಡೀತಿರೋದೇ ಅದು. ಈಗ ಮೊನ್ನೆ ತುಮಕೂರದಲ್ಲಿ ಒಂದು ಸಭೆ ಮಾಡಿದ್ರಲ್ವೇ, ನಮ್ಮ ಹೆಸರುಗಳನ್ನ ಯಾಕೆ ಹಾಕೊಂಡಿದ್ರು ಇನ್ವಿಟೇಷನಲ್ಲಿ? ಕೇಂದ್ರ ಸರ್ಕಾರದಿಂದ ಕೊಡ್ತಕ್ಕಂಥ ಹಲವಾರು ಯೋಜನೆಗಳ ಕಾರ್ಯಕ್ರಮ ಅದು. ಕೇಂದ್ರ ಸರ್ಕಾರದ್ದು ದುಡ್ಡಿದೆ, ಅದಕ್ಕೆ ನಮ್ಮ ಹೆಸರುಗಳನ್ನ ಹಾಕೊಂಡಿದ್ದೀವಿ ಅಷ್ಟೇ. ನಮ್ಮ ಹಲವಾರು ಇಲಾಖೆಗಳು ದುಡ್ಡು ಹಾಕೊಂಡಿದ್ದಾರೆ, ಕೇಂದ್ರ ಸರ್ಕಾರ ಕೊಟ್ಟಿದ್ದಾರೆ, ಅದಕ್ಕೆ ಹೆಸರುಗಳನ್ನ ಹಾಕೊಂಡವ್ರೆ. ಇವತ್ತು ರಾಜ್ಯದಲ್ಲಿ ಹಲವಾರು ಪ್ರದೇಶದಲ್ಲಿ ಬಿರುಗಾಳಿ ಮಳೆ, ಈ ಅನಾಹುತದಲ್ಲಿ
ಬಾಳೆ ಬೆಳೆದವರು, ದ್ರಾಕ್ಷಿ ಬೆಳೆದಿರೋರು, ತೆಂಗಿನ ಗಿಡ, ಅಡಿಕೆ ಗಿಡ ಎಲ್ಲ ಸರ್ವನಾಶ ಆಗಿದೆ. ಒಂದು 10-15%. ಎಲ್ಲಾದರೂ ಒಂದು ಕಡೆ ಇವ್ರು ಹೋಗಿದ್ದು ನೋಡಿದ್ರ? ಎಲ್ಲಾದ್ರೂ ಒಂದು ಕಡೆ ಹೋಗಿರೋದು? ಇವತ್ತು ಬೆಳಗ್ಗೆ ಒಂದು ಹೆಣ್ಣು ಮಗಳು ಮನೆಗೆ, ಅವಳಿಗೆ ಇದ್ದಾಳೆ, ಕಿವಿ ಕೇಳಲ್ಲ, 80% ಡಿಸಬಿಲಿಟಿ ಸರ್ಟಿಫಿಕೇಟ್ ಕೊಟ್ಟವರು. ಇವತ್ತಿನವರಿಗೆ ಆ ಡಿಸಬಿಲಿಟಿಗೆ ಕೊಡೋ ದುಡ್ಡು ಕೊಟ್ಟಿಲ್ಲ. ಮೊದಲೇನೋ ಕೊಡ್ತಾ ಇದ್ರಲ್ಲ, ಇದಂತೂ ಈಗ 2,000 ಹೆಣ್ಮಕ್ಳು ಕೊಡ್ತೀವಿ ಇದೆಲ್ಲ ಹೇಳಿದ್ರಲ್ಲ, ಆ ದುಡ್ಡು ಬಂದು 5 ತಿಂಗಳಾಗಿದ್ದು ಬೆಳಗ್ಗೆ ಮನೆ ಹತ್ರ ಬಂದು ಅಳ್ತಾ ನಿಂತ್ಕೊಂಡು ಜೀವನ ಮಾಡೋಕ್ಕಾಗಲ್ಲ, ಆಯ್ತಾ ಇಲ್ಲ ದಯವಿಟ್ಟು ಕಾಪಾಡಿ ಅಂತ ಬಂದು ಒಂದು ಹೆಣ್ಮಗಳು. ಇದು ಈ ಸರ್ಕಾರದ ಕಾರ್ಯಕ್ರಮ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.